ವೀಕ್ಷಕರೇ ನಮಸ್ಕಾರ. ಕರಾವಳಿ ನಾಡಿ ಯೂಟ್ಯೂಬ್ ಚಾನಲ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಹಾರ್ದಿಕವಾಗಿ ಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ ಹೋಸ್ಟ್ ನಿಹಾಲ್ ಶೆಟ್ಟಿ ಜಕನ್ಮಕ್ಕಿ. ವೀಕ್ಷಕರೇ, ಇವತ್ತು ನಾವು ಕಾರ್ಕಳ ತಾಲೂಕಿನ ಹೆಸರಾಂತ ಹಾಗೂ ಪ್ರತಿಷ್ಠಿತ ಬಟ್ಟೆ ಅಂಗಡಿಯ ಬಳಿ ಇದ್ದೇವೆ. ನೋಡ್ಬೋದು ವೀಕ್ಷಕರೇ, ಶ್ರೀ ಲಕ್ಷ್ಮೀ ಸಿಲ್ಕ್ಸ್, ಶ್ರೀಮತಿ ನಯನ ವಿಠಲ್ ನಾಯಕ್ ಇವರ ಮಾಲಕತ್ವದ ಅತಿ ಸುಂದರ ಹಾಗೂ ಅತಿ ಆಕರ್ಷಕ ಬಟ್ಟೆ ಇರುವಂತಹ ಒಂದು ಕಾರ್ಕಳದ ಪ್ರತಿಷ್ಠಿತ ಬಟ್ಟೆ ಅಂಗಡಿ ಅಂತಲೇ ಹೇಳ್ಬೋದು. ವೀಕ್ಷಕರೇ, ಇವತ್ತು ನಾವು ಈ ಬಟ್ಟೆ ಅಂಗಡಿ ಒಳಗೆ ಹೋಗುವ, ಇಲ್ಲಿಯ ಒಂದು ವೆರೈಟೀಸ್ ಏನಿದೆ, ಪ್ಯಾಟರ್ನ್ಸ್ ಹೇಗಿದೆ, ಇಲ್ಲಿಯ ಸ್ಲಾಟ್ ಯಾವ ಥರ ಇದೆ ಅಂತ ನೋಡುವ. ನೀವು ಕೂಡ ನೋಡಿ. ಬನ್ನಿ ವೀಕ್ಷಕರೇ, ಶ್ರೀ ಲಕ್ಷ್ಮೀ ಸಿಲ್ಕ್ಸ್ ಇದರೊಳಗೆ ಎಂಟ್ರಿ ಕೊಡುವ. ನಯನ, ನಮಸ್ಕಾರ. ಬಹಳ ಖುಷಿ ಆಗ್ತಿದೆ, ಯಾಕಂದರೆ ನಿಮ್ಮ ಒಂದು ಭವ್ಯವಾದ ಅತಿ ಸುಂದರ ಬಟ್ಟೆ ಮಳೆಗೆ ನಮ್ಮ ಕಾರ್ಕಳ ತಾಲೂಕಿನಲ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ದಿಢೀರ್ ಭೇಟಿ ಕೊಟ್ಟಿದ್ದೇವೆ ನಿಮ್ಮ ಈ ಶ್ರೀ ಲಕ್ಷ್ಮೀ ಸಿಲ್ಕ್ಸ್ಗೆ. ನಮ್ಮ ಜನರಿಗೆ, ಅಂದರೆ ನಮ್ಮ ವೀಕ್ಷಕರಿಗೆ ಯಾವ ರೀತಿಯ ಒಂದು ಸೀರೆಗಳಾಗಲಿ ಅಥವಾ ಮೆನ್ಸ್ ವೇರ್ ಆಗಲಿ, ಜೀನ್ಸ್ ಆಗಲಿ, ಕುರ್ತಾಗಲಿ ನಾನು ನೋಡದೆ ಬರ್ತಾ ಬಹಳಷ್ಟು ವೆರೈಟಿ ಇದೆ ಅಂತ ನಾನು ಹೊರಗಡೆಯಿಂದನೂ ಕೇಳಿದ್ದೆ. ಇವತ್ತು ನಮ್ಮ ವೀಕ್ಷಕರಿಗೆ ಲೈವ್ ತೋರಿಸುವ ಅಂತ. ಎಸ್ ಮೇಡಮ್, ನಿಮ್ಮ ಅಂಗಡಿಯಲ್ಲಿ ಯಾವ ರೀತಿಯ ಸಾರಿಗಳಿದೆ, ಅದೇ ರೀತಿ ಯಾವ ರೀತಿಯ ಮೆನ್ಸ್ ವೇರ್ಗಳಿದೆ ಅಂತ ಎಲ್ಲ ತೋರಿಸಿ. ನಮಸ್ತೆ. ಕರಾವಳಿ ನಾಡಿ ವೀಕ್ಷಕರಿಗೂ ತಮಗೂ ಸ್ವಾಗತ. ನೀವು ಹೇಳಿದ್ದು ನಿಜ, ನಮ್ಮಲ್ಲಿ ಎಲ್ಲ ಥರದ ಸಾರಿಗಳಿದೆ. ನಿಮ್ಗೆ ಒಂದೊಂದೇ ತೋರಿಸ್ತೀನಿ. ಇದು ಪ್ಯೂರ್ ಕಾಂಜೀವರಂ ಸ್ಯಾರೀಸ್, ವೆಡ್ಡಿಂಗ್ ಸ್ಯಾರೀಸ್, 10,000 ಮೇಲ್ಗಡೆ ಇದೆ ಸ್ಯಾರೀಸ್. ಇದು ಅದೇ ಟೈಪಲ್ಲಿ ಕಾಪಿ, ಇದೆಲ್ಲ ನಾವು ಮಾಡಿಸುವಂಥದ್ದು. ನಿಮಗೆ ಕಮ್ಮಿಯಿಂದ, ಅಂದರೆ ಇದು 2,000 ಸೀರೆ, 1,500-2,000 ಸೀರೆ ನೋಡಲಿಕ್ಕೆ ಸೇಮ್ ಕಾಸ್ಟ್ಲಿ ಥರವೇ ಕಾಣ್ತದೆ. ಇದರಲ್ಲಿನೂ ನಿಮಗೆ ಸಾಫ್ಟ್ ಸಿಲ್ಕ್ ಬೇರೆ ಬೇರೆ ವೆರೈಟೀಸ್ಗಳಿದೆ. ವಿದೌಟ್ ಜರಿ, ಸಿಲ್ವರ್, ಟಿಶ್ಯೂ, ಕಾಂಟ್ರಾಸ್ಟ್, ಅದೇ ಥರ ನಿಮಗೆ 1 ಗ್ರಾಮಲ್ಲಿ ವಿತ್ ಬಾರ್ಡರ್. ಸ್ಯಾರೀಸಲ್ಲಿ ನಿಮಗೆ ಕಾಂಜೀವರಂ, 1 ಗ್ರಾಮ್ ಜರಿ, ಧರ್ಮವರಂ, ಕಾಟನ್ ಸ್ಯಾರೀಸ್, ಫ್ಯಾನ್ಸಿ ಸ್ಯಾರೀಸ್, ಹಾಗೆ ನಿಮಗೆ ಇಳ್ಕಲ್ ಸ್ಯಾರೀಸ್, ಉಡುಪಿ ಕಾಟನ್, ಬ್ಯಾಂಬೋ ಸಿಲ್ಕ್ ಎಲ್ಲ ವೆರೈಟೀಸ್ ಕೂಡ ನಿಮಗೆ ಸಿಗ್ತದೆ. ನಿಮಗೆ ಕೈಗೆಟಗುವ ಬೆಲೆಯಲ್ಲಿ ನಮ್ಮಲ್ಲಿ ಸಿಗ್ತದೆ. ಯಾರು ಕೂಡ ಬಂದು ನಮ್ಮ ಕಸ್ಟಮರ್ ಹಿಂದೆ ಹೋಗುವಾಗಿಲ್ಲ. ಒಂದು ಸಾರಿಗೆ ತೊಗೊಳ್ಳಿಕ್ಕೆ ಬಂದರೆ 5-6 ಸಾರಿಯನ್ನು ತೊಗೊಂಡು ಹೋಗ್ತಾರೆ. ಯಾಕಂದರೆ ಎಲ್ಲ ಥರದ ಸಾರಿಗಳಿದೆ. ಮದುವೆ ಸೀರೆ ಮಾತ್ರ ಅಲ್ಲ, ಚೂಡಿದಾರ, 2 ಪೀಸ್, ಲೆಹಂಗಾ, ಶರಾರ, ಗರಾರ, ಮತ್ತು ಮದುಮಗಳಿಗೆ ಬ್ರೈಡಲ್ಗಾಗುವ ಲೆಹಂಗಾ ಕೂಡ ನಮ್ಮಲ್ಲಿದೆ. ಹಾಗೆ ಚೂಡಿದಾರ ಪೀಸ್ ಕೂಡ ಇದೆ, ನೈಟಿ ಕೂಡ ಇದೆ. ನೈಟಿಯಲ್ಲಿ M ಸೈಜಿಂದ ಬಂದದ್ದು 8XL ತನಕ ನಮ್ಮಲ್ಲಿ ನೈಟಿಗಳು ಸಿಗುತ್ತೆ, 8XL ತನಕ ಟಾಪ್ಸ್ಗಳು ಸಿಗುತ್ತೆ. ರೆಡಿಮೇಡ್ ಬಟ್ಟೆ ಕೂಡ 6XL ತನಕ ನಮ್ಮಲ್ಲಿ ದೊರೆಯುತ್ತದೆ. ವೆಡ್ಡಿಂಗ್ ಲೆಹಂಗಾ ಇದು. ನಿಮಗೆ ಇದರಲ್ಲಿ ಎಷ್ಟು ಕಲರ್ಸ್ ಎಲ್ಲ ಬೇಕು ಅದೆಲ್ಲ ಇದೆ ಸರ್. ಮತ್ತು ಸಿಂಗಲ್ ಪೀಸಸ್, ಒಬ್ಬರು ಹಾಕಿದಾಗ ಇನ್ನೊಬ್ಬರಿಗಿಲ್ಲ, ಸಿಂಗಲ್ ಪೀಸಸ್ ಎಲ್ಲ ಸಿಗ್ತದೆ ಸರ್. ನೋಡಿ ಸರ್, ಒಂದರಾಗೆ ಒಂದಿಲ್ಲ ಹೇಳಿದರೆ, ಒಬ್ಬರು ಹಾಕಿದಾಗ ಇನ್ನೊಬ್ಬರು ಹಾಕಲಿಕ್ಕಿಲ್ಲ, ಸಿಂಗಲ್ ಪೀಸಸ್ ಎಲ್ಲ. ಮಹಿಳೆಯರ ಬಟ್ಟೆಗಳು, ಹಾಗೆ ನಮ್ಮ ಮಕ್ಕಳದ್ದು ಕೂಡ ಸೇಮ್ ಬರುತ್ತೆ. ಈಗ 1 ವರ್ಷದ ಮಕ್ಕಳಿಂದ ಹಿಡಿದು 14 ವರ್ಷದ ಮಕ್ಕಳ ತನಕ ಸಹ ಸೈಜ್ಗಳು ಬರುತ್ತೆ. ಅದೇ ಥರ ಇನ್ನು ಜೆಂಟ್ಸ್ ಕೂಡ ಇದೆ. ನಮ್ಮ ಮಕ್ಕಳು 2ನೇ ಮಗ ಆಕಾಶ್ ತೋರಿಸ್ತಾರೆ. ವೀಕ್ಷಕರೇ, ಅತಿ ಸುಂದರವಾದ ಹಾಗೂ ಅತಿ ಆಕರ್ಷಕವಾಗಿರುವಂತಹ ಮಹಿಳೆಯರ ಸಾರೀಸ್ ನಮ್ಮ ನಯನ ಮೇಡಮ್ ಅವರು ತೋರಿಸಿದ್ರು. ಅತಿ ಕಡಿಮೆ ದರದಿಂದ ಅತಿ ಹೆಚ್ಚಿನ ದರದ ಸಾರಿಗಳನ್ನು ನೋಡಿದ್ವಿ. ಕಾಂಜೀವರಂ ಸಾರಿಗಳಾಗಿರ್ಬೋದು, ವಿಧ ವಿಧವಾದ ಪ್ಯಾಟರ್ನ್ ಸಾರಿಗಳನ್ನು ತೋರಿಸಿದ್ದಾರೆ. ಅದೇ ರೀತಿಯ ಲೆಹೆಂಗಾ
ಅಂದರೆ ಇನ್ನೊಂದು ವಿಶೇಷತೆ ಏನಂದರೆ ಒಂದು ಪೀಸ್ ಥರ ಇನ್ನೊಂದು ಪೀಸ್ ಇಲ್ಲ. ಯಾಕಂದರೆ ಈಗ ನಾವೊಂದು ಫಂಕ್ಷನಲ್ಲಿ ಅದನ್ನು ಹಾಕಿದ್ದೇವೆ ಅಂತ ಆದರೆ ಇನ್ನೊಬ್ಬರು ಕೂಡ ಸೇಮ್ ಹಾಕಲಿಕ್ಕಿಲ್ಲ, ಮ್ಯಾಚಿಂಗ್ ಇಲ್ಲ. ಸೇಮ್ ಸಿಂಗಲ್ ಪ್ಯಾಟರ್ನ್ ಲೆಹೆಂಗಾಗಳು ತೋರಿಸಿದ್ರು. ಅದೊಂದು ಯೆಲ್ಲೋ ಕಲರ್ ಲೆಹೆಂಗನಿಂದ ನೋಡಿದಂತೆ 20-25 ಸಾವಿರದ ಲೆಹೆಂಗಾಗಳ ಇಲ್ಲಿ ಲಭ್ಯವಿದೆ. ಅದೇ ರೀತಿ ಮಕ್ಕಳ ಕಿಡ್ಸ್ ವೇರ್ ಎಲ್ಲ ರೀತಿಯ ಆಕರ್ಷಕವಾಗಿರುವಂತಹ ಉಡುಗೆಗಳು ಇಲ್ಲಿ ಸಿಗ್ತದೆ. ಎಸ್, ಬನ್ನಿ ಈಗ ನಮ್ಮ ಗಂಡಸರ, ನಮ್ಮ ಪುರುಷರ, ನಾವು ಪುರುಷರು ಯಾರಿಗೂ ಕಮ್ಮಿ ಇಲ್ಲ ಅನ್ನಲಿಕ್ಕೆ ನಮ್ಮ ಪುರುಷರ ಬಟ್ಟೆಗಳು ಯಾವ ರೀತಿ ಇದೆ, ಯಾವೆಲ್ಲ ಪ್ಯಾಟರ್ನ್ಗಳಿದೆ, ಅದೇ ರೀತಿ ಕುರ್ತಾ ಆಗಲಿ, ನಮ್ಮ ಪುರುಷರಲ್ಲಿ ಏನೆಲ್ಲ ವಿಧವಾದಂಥ ಡ್ರೆಸ್ಗಳು ಲಭ್ಯತೆ ಅಂತ ಆಕಾಶ್, ಅಂದರೆ ನಮ್ಮ ನಯನ ಮೇಡಮ್ ಅವರ 2ನೇ ಮಗ ಆಕಾಶ್ ಅವರ ಹತ್ರ ಕೇಳೋಣ ಬನ್ನಿ. ಸಹಾಯ ಆಕಾಶ್, ಜೆಂಟ್ಸ್ ನಮ್ಮ ಪುರುಷರ ಡ್ರೆಸ್ಸಲ್ಲಿ ಯಾವ ರೀತಿಯ ಡ್ರೆಸ್ಗಳು ಇಲ್ಲಿ ಲಭ್ಯ ಇದೆ, ಅದೇ ರೀತಿ ಶರ್ಟ್ ಆಗಲಿ, ಪ್ಯಾಂಟ್ ಆಗಲಿ, ಕುರ್ತಾ ಆಗಲಿ. ಈಗ ಆಲ್ರೆಡಿ ಈಗ ನಾವು ನೋಡ್ತಾ ಇದ್ದೇವೆ ವೀಕ್ಷಕರು, ನೋಡಿ ಲೈನಲ್ಲಿ ಇಟ್ಟಿದ್ದಾರೆ ಎಲ್ಲ ತೋರಿಸ್ಲಿಕ್ಕೋಸ್ಕರ. ಸೊ ಬನ್ನಿ ಅವರ ಬಾಯಲ್ಲಿ ಕೇಳೋಣ ಯಾವ್ಯಾವ ರೀತಿಯ ಕಾಸ್ಟ್ಯೂಮ್ಗಳು ಇಲ್ಲಿ ಸಿಗ್ತದೆ, ಅಂದರೆ ಕ್ಲಾತ್ ಸಿಗ್ತದೆ, ಯಾವ ಮೆಟೀರಿಯಲಿನ ಸಿಗ್ತದೆ. ಯಾಕಂದರೆ ಜೆಂಟ್ಸ್ಗಳು ಜಾಸ್ತಿ ನಿಮಗೆ ಗೊತ್ತಾಗಿ ಜಾಸ್ತಿ ಚೂಸಿ ಇರ್ತದೆ. ಕೆಲವರು ಜಾಸ್ತಿ ಒಂದು ಈಗ ಪರ್ಚೇಸ್ ಮಾಡ್ಲಿಕ್ಕೆ ಹೋದ್ರೆ ರಬ್ಬರ್ ಬರ್ತಾರೆ, ನಮ್ಮ ಲೇಡೀಸ್ ಥರ ಅಲ್ಲ. ಸೊ ಹಾಗೆ ನಮ್ಮ ಹುಡುಗರಿಗಾಗಲಿ ಜೆಂಟ್ಸಿಗಾಗಲಿ ಒಂದು ಮದುವೆಗೆ ಬೇಕಾಗುವಂತಾಗಲಿ ಅಥವಾ ನಾರ್ಮಲ್ ಯೂಸಿಗೆ, ರೆಗ್ಯುಲರ್ ಯೂಸಿಗೆ ಬೇಕಾಗಿರುವಂಥ ಬಟ್ಟೆಗಳು ಯಾವ ರೀತಿ ಇದೆ ಅಂತ ಫಸ್ಟ್ ಇದೊಂದು ಭಾಳ ಕಣ್ಣಿಗೆ ಹೊಳಿದೆ ವೈಟ್ ಕಲರ್ ಆಗಿ. ಇದು ಯಾವ ಥರ ಬಟ್ಟೆ, ಅದೇ ರೀತಿ ಇದರ ಪ್ರೈಸ್ ಮತ್ತು ಇದರ ಸ್ಪೆಷಾಲಿಟಿ ಏನು, ಯಾವ ಮೆಟೀರಿಯಲ್ ಅಂತ ನಮಗೆ ತಿಳಿಸಿ. ಇದು ಇಂಡೋ ವೆಸ್ಟರ್ನ್. ಇಂಡೋ ವೆಸ್ಟರ್ನ್ ಇದು ಮದುವೆ ಹೇಗೆ ನಾವು ಇಲ್ಲಿ ಈಗ ಮದುಮಗಳಿಗೆ ಯಾವುದು ಧಾರೆ ಸೀರೆಗಳನ್ನು ನೋಡ್ತಿದ್ದೇವೆ ಅದಕ್ಕೆ ಮ್ಯಾಚಿಂಗ್ ಆಗಿ ಮಾಡಿರುವಂಥದ್ದು. ಈಗ ಅಲ್ಲಿ ಕೆಲವರಿಗೆ ಮ್ಯಾಚಿಂಗ್ ಟ್ರೆಂಡ್ ಹೋಗ್ತಾ ಬಂತು. ಓಕೆ, ಫಾರ್ ಎಕ್ಸಾಂಪಲ್ ಏನಂದರೆ ಈಗ ಒಂದು ನವ ಜೋಡಿ ಮದುವೆ ಆಗುವಂಥ ಜೋಡಿ ಇಲ್ಲಿ ಬಂದರೆ ಹುಡುಗಿಗೆ ಅಲ್ಲಿ ನಿಮ್ಮಲ್ಲಿ ಆ ಸೆಕ್ಷನಲ್ಲಿ ಅವರಿಗೆ ಲೆಹೆಂಗಾ ಅದೆಲ್ಲ ಸಿಗ್ತದೆ, ಜೆಂಟ್ಸಿಗೆ ಓಕೆ. ಇದು ಮ್ಯಾಚಿಂಗ್ ಕಾನ್ಸೆಪ್ಟ್ ಇರ್ತದೆ ಸರ್, ಅಂದರೆ ಇಂಡೋ ವೆಸ್ಟರ್ನ್. ಇದರಲ್ಲಿ ಏನಂದರೆ ಬೇಸಿಕ್ 1499 ಸ್ಟಾರ್ಟ್ ಆಗ್ತದೆ. ನೀವು ಏನು ಹೇಳ್ತೀರಾ? ಖಂಡಿತ. ಇದರ ಪ್ರೈಸ್ ಈಗ 1499 ಸ್ಟಾರ್ಟಿಂಗ್. ವೀಕ್ಷಕರು ನೋಡಿ, ಕ್ಯಾಮ್ರಾದಲ್ಲಿ ಹೇಗೆ ಕಾಣಿಸುತ್ತೆ ಗೊತ್ತಿಲ್ಲ, ಬಟ್ ಒಂದ್ಸಲ ಎತ್ಬೋದಲ್ಲ, ಬಹಳ ಆಕರ್ಷಕವಾಗಿ ಕಾಣ್ತಾ ಇದೆ. ನನಗಂತೂ ಬಹಳ ಇಷ್ಟ ಆಗಿದೆ. ಆ್ಯಕ್ಚುಲಿ ನಾನು ಕೆಲವು ಒಕೇಶನ್ಗಳಲ್ಲಿ ಈ ಥರ ಬಟ್ಟೆಗಳನ್ನು ಹಾಕ್ತೇನೆ, ಅಂದರೆ ಈವೆಂಟ್ಸ್ ಎಲ್ಲ ಇರ್ತದೆ. ಬಟ್ ನಾನು ಆ್ಯಕ್ಚುಲಿ ನಾವು ಇಲ್ಲಿ ಹೊರಗಡೆ ಎಲ್ಲ ನೋಡಿದಾಗ ಮಿನಿಮಮ್ ಒಂದು 7-8 ಸಾವಿರ ಇರ್ತದೆ. ಬಟ್ ನೀವು ಹೇಳ್ತೀರಿ ಎಷ್ಟಂದ್ರೆ ಪ್ರೈಸ್ 1499 ಸ್ಟಾರ್ಟ್. ವೆರಿ ಬ್ಯೂಟಿಫುಲ್ ಪ್ರೈಸ್. ನೀವು ಎಲ್ಲಿ ಸರ್, ಬಾಂಬೆ ಆಗಲಿ, ನೀವು ಆನ್ಲೈನ್ ಆಗಲಿ, ಬ್ಯಾಂಗ್ಳೂರು, ಈಗ ಮುಂಬೈ ಅಂತ ಪ್ರದೇಶಗಳಲ್ಲಿ ಎಲ್ಲಿ ಹೋದ್ರು ಸರ್, ಇದು ನಾವು ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಫ್ಯಾಕ್ಟ್ರಿಯಿಂದ ತರಿಸುವಂಥದ್ದು, ಕಸ್ಟಮೈಸ್ ಮಾಡಿಸುವಂಥದ್ದು. ಇದೊಂದು ಪಾಯಿಂಟ್ ನಮ್ಮ ವೀಕ್ಷಕರಿಗೆ ಗೊತ್ತಾಗಲೇಬೇಕು. ಯಾಕಂದರೆ ವೀಕ್ಷಕರೇ, ಇವರು ಇಂಥ ಬಟ್ಟೆಗಳನ್ನು ಇದೊಂದೇನ ಅಥವಾ ಬೇರೆ ಎಲ್ಲ ತುಂಬ ಇದೆ, ಈ ಥರ ಪ್ಯಾಟರ್ನಿನ ತುಂಬ ಬಟ್ಟೆಗಳನ್ನು ಇವರೇ ನಿಮ್ಮ ಮ್ಯಾನುಫ್ಯಾಕ್ಚರ್ ಯೂನಿಟ್ ಇದೆಯಾ? ನಮ್ಮ ಯೂನಿಟ್ ಇಲ್ಲ. ನಿಮ್ಮ ಯೂನಿಟ್ ನಾವೀಗ ಡಿಲ್ಲಿ ಅಂತ ಮಹಾನಗರಗಳಲ್ಲಿ ಆ ಕಾನ್ಸೆಪ್ಟ್ ಫ್ಯಾಕ್ಟ್ರೀಸ್ ಅಲ್ಲಿಂದ ಡೈರೆಕ್ಟ್ ಆಗಿ ನೀವು ಇಲ್ಲಿಗೆ ಕಸ್ಟಮೈಸ್ ಮಾಡಿ ಇಲ್ಲಿಗೆ ತಲುಪುವಂಥ ವ್ಯವಸ್ಥೆ ಇದೆ ನಿಮ್ಮಲ್ಲಿ. ಮತ್ತೆ ಕಸ್ಟಮೈಸ್ ಅಂದರೆ ವೀಕ್ಷಕರು ನಿಮಗೊಂದು ಹೇಳ್ತೇನೆ. ಈಗ ನನಗೆ ಫಾರ್ ಎಕ್ಸಾಂಪಲ್ ನಾನೀಗ ಈ ಕಲರ್ದು ಒಂದು ಕುರ್ತಾ ಹಾಕಿದ್ದೇನೆ, ಇದರಲ್ಲಿ ನನಗೆ ಬೇಕಾಗಿರುವಂಥ ಒಂದು ಡಿಸೈನ್ ಅಥವಾ ನನಗೆ ಬೇಕಾಗಿರುವಂಥ ಹೆಸರು, ಇದನ್ನು ನಾನು ಕಸ್ಟಮೈಸ್ ಮಾಡಿಸ್ಬೋದು. ಈಗ ಒಂದು ಎಕ್ಸಾಂಪಲ್ ಹೇಳಿದ್ದು, ಒಂದು ಹುಡುಗ ಹುಡುಗಿದು ನ್ಯೂ ಮ್ಯಾರಿಡ್ ಕಪಲ್ ಒಂದು ಹುಡುಗ ಹುಡುಗಿ ಹೆಸರು ಬೇಕಂದ್ರೆ ಅದನ್ನು ನೀವು ಕಸ್ಟಮೈಸ್ ಮಾಡಿ ಕೊಡ್ತೀರಾ? ಯಾವ ರೀತಿ ಡಿಸೈನ್ ಬೇಕಾದ್ರೂ ಮಾಡಿಕೊಡ್ತೀರಾ? ಪರ್ಟಿಕ್ಯುಲರ್ ಯಾವುದು ಆಗಲಿ ಸರ್, ಈ ಸ್ಟೋನಲ್ಲಿ ಆಗಲಿ, ಕೆಲವರು ಪಿಂಕ್ ಬೇಕಿರ್ತಾರೆ, ಕೆಲವರು ಮೆರೂನ್ ಬೇಕಿರ್ತಾರೆ. ಪಿಂಕಿಗೆ ಬರುವ ಪಿಂಕಲ್ಲಿ ಈಗ ಇದಕ್ಕೂ ಡಿಫ್ರೆಂಟ್ ನನಗೆ ಗೊತ್ತಾಗೋದಿಲ್ಲ. ಇಲ್ಲ, ಇದು ಇಂಡೋ ವೆಸ್ಟರ್ನ್, ನಿಮಗೆ ಫುಲ್ ಬಟನ್. ಓಕೆ, ಇದು ಹಾಫ್ ಅಲ್ಲ? ಹಾಫ್ ಜೋಧ್ಪುರಿ ಸ್ಟೈಲ್. ಇದು ಪ್ರೈಸ್ ಎಷ್ಟು ಇದು ಸರ್? ಇದೆಲ್ಲ 3900 ಆ ರೇಂಜಲ್ಲಿ ಬರ್ತದೆ. ಇದೆಲ್ಲ ಮ್ಯಾಚಿಂಗ್, ಸಾರಿ ಮ್ಯಾಚಿಂಗ್, ಇದೆಲ್ಲ ಸ್ಟೋನ್ ವರ್ಕ್ ಎಲ್ಲ ಆಕ್ಚುಲಿ ನೀವು ಮಾಡ್ತೀವಿ. ಸೂಪರ್. ಇದು ಕೂಡ ಪ್ರೈಸ್ ಅದೇ 3900 ರೇಂಜ್. ಇದೆಲ್ಲೂ ಬೇಸಿಕ್ 3900 ಇದರ ಹಾಫ್ ಏನು ಹೇಳ್ತಾರೆ ಇದಕ್ಕೆ ಎಕ್ಸಾಕ್ಟ್ ಹೆಸರು? ಇದು ಜೋಧ್ಪುರಿ. ಇದು 3000, ಇಲ್ಲಿ 3,500 ಪ್ರೈಸ್ ಶುರು ಆಗ್ತದೆ. ಜೋಧ್ಪುರಿ ಸ್ಟಾರ್ಟಿಂಗ್ ಇದೆ 2000 ರೇಂಜ್, ಬಟ್ ಇದು ಸ್ವಲ್ಪ ಸ್ವಲ್ಪ ಹ್ಯಾಂಡ್ ವರ್ಕ್. 2000 ಜೋಧ್ಪುರಿ ಸ್ಟಾರ್ಟ್ ಆಗ್ತದೆ, ಬಟ್ ಇದೊಂದು ಸ್ವಲ್ಪ ಆಕರ್ಷಕವಾಗಿರುವಂಥದ್ದು. ಇದು ಬೇಸಿಕ್ ಇದು ಶೇರ್ವಾನಿ. ಇದರ ಪ್ರೈಸ್ ಸರ್ ಇದರಲ್ಲಿ 2100. ನೋಡಿ, ಇದು ಬೇಸಿಕ್ ಶೇರ್ವಾನಿ ಅಂತ ಹೇಳಿ ಅಲ್ವಾ? ಇದರ ಪ್ರೈಸ್ ಎಷ್ಟು ಇರ್ತದೆ? 2199. 2000 ಹೌದು, 199 ಸ್ಟಾರ್ಟ್. ಹೌದು, ಇದು ಸ್ಟಾರ್ಟ್. ಯಾವ ರೇಂಜ್ ತನಕ ಇದೆ ನಿಮ್ಮಲ್ಲಿ ಸರ್? ಇದು 10-15,000 ತನಕ ಇದೆ. 10,000 ರಿಂದ 15,000 ತನಕ ಇದೆ. ಇದೆಲ್ಲ ಸೆಟ್ ಬರ್ತದೆ ಅಲ್ಲಿ, ಪಗಡಿ, ಪೇಟ, ಶಾಲ್ ಎಲ್ಲ. ಇದರ ಜೊತೆಗೆ ಈ ಶೇರ್ವಾನಿ ಬೇಸಿಕ್ ನೀವು ಎಷ್ಟು ಕಾಸ್ಟ್ಲಿ ತನಕ ತಗೊಂಡ್ರೆ ಎಲ್ಲ ಅದು ಬರ್ತದೆ.
ಬೇಸಿಕ್ ಒಂದು ಶೇರ್ವಾನಿ ಪರ್ಚೇಸ್ ಮಾಡಿದ್ದು ಅಂತಂದ್ರೆ 2190 ಹೌದು. ಅಲ್ವಾ? 190. 190. ಈ ಪ್ರೈಸಿನ ನಾವು ಒಂದು ಶೇರ್ವಾನಿ ತಗೊಂಡು ಅಂತ ಆದ್ರೆ ನಮಗೆ ಇದ್ರ ಜೊತೆಗೆ ಪೇಟ ಪಗಡಿ ಎಲ್ಲ ಇದೆಲ್ಲ ಬರ್ತದೆ. ಸಿಗ್ತದೆ. ಓಕೆ, ವೆರಿ ಗುಡ್. ಪ್ಲಸ್ ಇದು ಇದರಲ್ಲಿ ಯಾವುದು ನಮ್ಮ ಜೋಧ್ಪುರಲ್ಲಿ ಸ್ವಲ್ಪ ಆರ್ಟ್ ಪ್ರಿಂಟೆಡ್ ಸ್ವಲ್ಪ ಹ್ಯಾಂಡ್ ವರ್ಕ್ ಎಲ್ಲ ಪ್ರಿಂಟ್ ವರ್ಕ್. ಸ್ವಲ್ಪ ಬ್ಯಾಕ್ ಸೈಡ್ ಪ್ಯಾಂಟ್ ಇದಕ್ಕೆ ಹೇಗೆ ಪ್ರೈಸ್? ಸರ್ ಇದೆಲ್ಲ ಅದೇ 2500 ವೀಕ್ಷಕರ, ಇಲ್ಲಿ ತನಕ ನಾನು ನೋಡಿದಂಥ ಏನು ನಮ್ಮ ಜೋಧ್ಪುರಾಗಲಿ ಶೇರ್ವಾನಿಗ್ಲಿ ಏನು ನೀವು ತೋರಿಸಿದ್ರಿ ಎಲ್ಲದು ನಾನು ನೋಡಿದಾಗ ಯಾವುದೋ ಒಂದು 5,000 6,000 ಇಲ್ಲಿ ತನಕ ಹೇಳಿಲ್ಲ. ಆಕಾಶ್, ನೀವು ಸುಳ್ಳು ಹೇಳ್ತೀರ ಅಥವಾ ನನ್ನ ಮುಂದೆ ಅಂತ? ಅಲ್ಲ, ನಿಮ್ಮ ಮುಂದೆ ಅಲ್ಲ ಸರ್. ನಾವಂದ್ರೆ ಈಗ ಫಸ್ಟ್ ಕಸ್ಟಮರ್ ಹೇಗಿರುತ್ತೆ ಎಸ್, ಈಗ ಈಗ ಅದು ಕೆಲವರಿಗೆ ಇದೆಲ್ಲ ಹೇಳ್ತೀವಿ ದೊಡ್ಡ ಶೋರೂಮು ಹೌದು. ಭಾರಿ ರೇಟ್ ಇರ್ಬೋದಲ್ಲ, ನಮ್ಮದು ಆ ಕಾನ್ಸೆಪ್ಟ್ ಇಲ್ಲ. ಅಲ್ಲ, ಹೊರಗಡೆಯಿಂದ ಬರಬೇಕಾದ್ರೆ AC ಶೋರೂಮ್ ಇಷ್ಟು ದೊಡ್ಡ ಮಳಿಗೆ ಅಂದ್ರೆ ಕೆಲವರು ಹೆದರೋದು ಅದಕ್ಕೆ ಒಳಗಡೆ ಬರಲಿಕ್ಕೆ, ನಮ್ಮ ಜೇಬಿಗೆ ಕತ್ತರೆ ಬೀಳ್ತದೆ ಅಂತ. ಬಟ್ ನೀವು ಹೇಳ್ತಿರೋ ಪ್ರಕಾರ ಇಲ್ಲಿ ವೀಕ್ಷಕರ ಜಸ್ಟ್ 2,000 ರೂಪಾಯಿಂದ ಎಲ್ಲ ತರಹದ ಪುರುಷರ ವೆರೈಟಿ ಬಟ್ಟೆಗಳು ಇಲ್ಲಿ ಲಭ್ಯ ಇದೆ. ಇದೊಂದು ಗಮನವಿದೆ. ಅಂದರೆ ಈ ಬೇಸಿಕ್ ಪಾಪದ ಮದುವೆ ಪಾರ್ಟಿಯಿಂದ ಹಿಡಿದು ನಿಮ್ಗೆ ಅದೇ ಹೇಳಿದ್ರೆ 15-20 ಸಾವಿರ ಜೋಧ್ಪುರಿವರೆಗೂ ಇದೆ. ಅಂದರೆ ಎಲ್ಲ ಕಾನ್ಸೆಪ್ಟ್ ಎಲ್ಲ ನಮ್ಮ ಎಲ್ಲ ರೀತಿಯ ಮತ್ತು ಕಸ್ಟಮೈಸ್ ಇದೆ. ಕಸ್ಟಮೈಸ್ ಎಲ್ಲರೂ ಕಸ್ಟಮೈಸ್ ಮಾಡ್ತಾರೆ ಸಾರಿಗಳೆಲ್ಲ ಆಗಲಿ ಕಸ್ಟಮೈಸ್ ಮಾಡಿ. ಎಸ್ ಆಕಾಶ್, ಈಗ ನಾವು ಈಗ ನಮ್ಮ ಹುಡುಗರ ಜೀನ್ಸ್ ಆಗಲಿ ಅಥವಾ ಶರ್ಟ್ ಆಗಲಿ ಒಳ್ಳೆ ಒಂದು ಬ್ರ್ಯಾಂಡೆಡ್ ಜೀನ್ಸ್ ಇಂದ ಕಮ್ಮಿ ಜೀನ್ಸ್ ಶರ್ಟ್ ಎಲ್ಲ ಬ್ರ್ಯಾಂಡ್ ನೋಡಿ. ಈಗ ಇದು ಡೈಲಿ ಯೂಸ್ ಬೇಕಿದ್ರೆ ಜೀನ್ಸ್ ಬರ್ತದೆ. ಬೇಸಿಕ್ ಜೀನ್ಸ್ ನಮ್ಮಲ್ಲಿ 599 ಸ್ಟಾರ್ಟ್ ಆಗುತ್ತೆ. 599 ಇಂದ ಬೇಸಿಕ್ ಸ್ಟಾರ್ಟ್ ಆಗ್ತದೆ. 599 ಅಂದ್ರೆ ಮೆಟೀರಿಯಲ್ ಸರ್ ಬರ್ತದೆ, ಬಟ್ ಕಲರ್ ಹೋಗುದಿಲ್ಲ. ಅಂದರೆ ನಿಮಗೆ ಬಾಳಿಕೆ ಹೋಯ್ತು ತೊಂದರೆ ಡೈಲಿ ವೇಸ್ ಹಾಕಲಿಕ್ಕೆ ಭಾರಿ ಒಳ್ಳೆಯದು. ಅಂದ್ರೆ ಇದೆಲ್ಲ ಬ್ರ್ಯಾಂಡೆಡ್ ಅಂತಲ್ಲ, ಬ್ರ್ಯಾಂಡೆಡ್ ಅಂತ. ಬ್ರ್ಯಾಂಡೆಡ್ ಸರ್ ನಿಮಗೆ ಸ್ಟಾರ್ಟ್ ಆಗೋದೇ 1500 1600. ಓಕೆ, ಬ್ರ್ಯಾಂಡೆಡ್ ಜೀನ್ಸ್ ಅಂತ. ಬ್ರ್ಯಾಂಡೆಡ್ ಜೀನ್ಸ್ ಇದೆ ಸರ್. ಬ್ರ್ಯಾಂಡೆಡ್ ಜೀನ್ಸ್ ವ್ಯಾನ್ಯೂಸನ್ ಇದೆ, ವ್ಯಾನ್ಯೂಸನ್ ಇದೆ ಸರ್. ಲೂಯಿಸ್ ಫಿಲಿಪ್ಸ್ ಇದೆ, ಫಾಕ್ಸಂಬರ್ LP ಇದೆ. ಇದೆ. ಹೇಳಿದ್ದು ನಮ್ಮ ಈಗಿನ ಟ್ರೆಂಡಿನ ಜೆನ್ಸಿ ಮಕ್ಕಳಿಗೆ ಸರ್ ನೋಡಿ ವ್ಯಾನ್ಯೂಸನ್ ಸೂಪರ್. ವ್ಯಾನ್ಯೂಸನ್ ಇದೆ, ಲೂಯಿಸ್ ಫಿಲಿಪ್ಸ್ ಇದೆ, ಫಾಕ್ಸಂಬರ್ಸ್ ಇದೆ, ಸೆನ್ಲಿನಿಂಗ್ ಇದೆ. ಇದೆಲ್ಲ ಸರ್ ಇದೆಲ್ಲ ಬೇಸಿಕ್ ಫಾರ್ಮಲ್ ಶರ್ಟ್ ಸರ್. ಇದೆಲ್ಲ ನೋಡಿ 500 600 700 800. ಬೇಸಿಕ್ ಹೇಳಿದ್ರೆ 290 ಸ್ಟಾರ್ಟ್ ಆಗ್ತದೆ. ಫಾರ್ಮಲ್ ಶರ್ಟ್ 290. ಆಗ ಅದು ಸ್ವಲ್ಪ ಈಗ ರೌಂಡ್ ಫೋಲ್ಡಲ್ಲಿದೆ, ಅದು ಟ್ರೆಂಡ್ ಕಮ್ಮಿ ಆಗಿ, ಹಾಗಾಗಿ ಈಗ ಏನಿದ್ರು ಈ ಪ್ಯಾಕಿಂಗಲ್ಲಿ ಟ್ರೆಂಡಿಂಗ್ ಜಾಸ್ತಿ. ಈಗ ನನಗೆ ಅವಾಗಲಿಂದ ಕಣ್ಣಿಗೆ ಸುತ್ತಾ ಇದೆ ಸರ್ ಮೈನ್ ಇರುವುದೇ ಅಂತ ಹೇಳಿ ಸರ್. ಇದು ಏನೇ ಹೇಳಿದರೆ ಪ್ಯೂರ್ ಹ್ಯಾಂಡ್ ವರ್ಕ್. ಇದು ಸರ್ ಮೇಲೆ ಎತ್ತಿ ನಮ್ಮ ವೀಕ್ಷಕರಿಗೆ ಒಂದ್ಸಲ ಕ್ಲಿಯರ್ ಆಗಿ ಇದನ್ನ ತೋರಿಸಿ. ಇದು ಆ್ಯಕ್ಚುಲಿ ಆರ್ಡರ್ ಇರುವಂಥದ್ದು ಕಸ್ಟಮೈಸ್. ನಾನು ಕೊಡ್ಲಿಕ್ಕಿದೆ ಸರ್. ಆರ್ಡರ್ ಅಂದ್ರೆ ಇದು ಆಲ್ರೆಡಿ ಬುಕ್ ಆಗಿದೆ. ಪ್ರೀ ಬುಕ್ ನಾಳೆ ಕೊಡ್ಲಿಕ್ಕಿದೆ ಅದು ಮದುವೆ ಪಾರ್ಟಿಗೆ. ಅದು ಮ್ಯಾಚಿಂಗ್ ಫುಲ್ ಹ್ಯಾಂಡ್ ವರ್ಕ್. ಏನು ಒರಿಜಿನಲ್ ಡೈಮಂಡ್ ಏನಾದ್ರು ಅಲ್ಲ, ಹಾಕಿದ್ರೆ ಪರ್ಲ್ ಏನಾದ್ರು ಅಲ್ಲ. ಅಲ್ಲ ಎಷ್ಟು ಇದರ ಪ್ರೈಸ್ ಕೇಳ್ಬೋದಾ ಸರ್? ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಅಲ್ಲ, ಯಾಕಂದ್ರೆ ಕಸ್ಟಮರ್ ಬುಕ್ ಆಗಿದೆ ಅಂತ ಹೇಳಿ ಆಗಿದೆ. ಕೇಳ್ಬೋದಾ? ಅದು ಎಕ್ಸ್ಪೆನ್ಸಿವ್. ಯಾವ ರೀತಿ price? ಅದು 8000 ಚೇಂಜ್ ಸರ್. 8,000ದಿಂದ ಸ್ಟಾರ್ಟಿಂಗ್. ನಾವು ಕಸ್ಟಮೈಸ್ ಮಾಡಿಸಿದ್ರು ಅಷ್ಟೇನೋ? ಅಲ್ಲ, ಕಸ್ಟಮೈಸ್ ಮಾಡಿಸಲಿಕ್ಕೆ ಜಾಸ್ತಿ. ಇಲ್ಲಾಂದ್ರೆ ಇಲ್ಲ ಒಂದು 6.5 7. ಆಕ್ಚುಲಿ ಇದರಲ್ಲಿ ಏನು ಕಸ್ಟಮೈಸ್ ಆಗಿದೆ ಸರ್ ಈ ಪೋರ್ಷನ್ ಸರ್ ಸ್ಟೋನ್ ಫುಲ್ ಹ್ಯಾಂಡ್ ವರ್ಕ್. ಇದ ಕಸ್ಟಮೈಸ್ ಅಂದ್ರೆ ಈಗ ನೀವು ಅವಾಗಲಿಂದ ಹೇಳಿದ್ರಿ ಎಲ್ಲ ಜೋಧ್ಪುರಿ ಆಗಲಿ ಶೇರ್ವಾನಿಗಾಗಲಿ ಕಸ್ಟಮೈಸ್ ಮಾಡ್ತೀರಿ ಅಂತ. ಈಗ ಕಸ್ಟಮೈಸ್ ಮಾಡೋ ಡಿಸೈನ್ ನಾವು ನಿಮಗೆ ಹೇಳುದಾ ಅಥವಾ ನಾವು ತೋರಿಸ್ತೇವೆ ನಿಮಗೆ? ನೀವು ತೋರಿಸೋದಲ್ಲ, ಈಗ ನಮ್ಮ ಚಾಯ್ಸ್ ಇರ್ತದೆ, ಅದನ್ನು ನೀವು ಮಾಡ್ಕೊಡಿ. ನೀವು ಹೀಗೆ ಬೇಕು ಅಲ್ಲಿ ಏನು ಅದು ನೀವು ಹೇಳಿದಾಗೆ ಆಗ ಹೆಸರು ಬರೆದು ಕೊಡಬೇಕು ಅಥವಾ ಸೈಜ್ ಎಲ್ಲ ಸೈಜ್ ಅಂದ್ರೆ ಒಂದು ಸೈಜ್ ಹೇಳಿ ನನಗೆ. ನೋಡಿ ಈಗ 36 ಇಂದ ಸ್ಟಾರ್ಟ್ ಆಗ್ತದೆ ಸರ್. 36 ಇಂದ 48 ವರೆಗೂ ಬ್ಲೇಸರ್ಸ್ ಕೊಟ್ಟಿದೆ. 48 ವರೆಗೂ. ವೆರಿ ಗುಡ್, ಸೂಪರ್. ಎಸ್, ಇದು ಸರ್ ಅದೇ ಜೋಧ್ಪುರಿಯಲ್ಲಿ ಇನ್ನೊಂದು ಪ್ಯಾಟರ್ನ್ ಜೋಧ್ಪುರಿ ಸೂಟ್ ಹೇಳಿ. ಇದು ಸರ್ ಬೇಸಿಕ್ ರೇಂಜ್. ಇದರಲ್ಲಿ ನಿಮ್ಮ ಕಮ್ಮಿ ರೇಟ್ ಇದೆ ಸರ್. ಇದು 1490 ಇಂದ ಸ್ಟಾರ್ಟಿಂಗ್. 1490 ಬ್ಲೇಸರ್. ಈ ಮೆಟೀರಿಯಲ್ ಅಲ್ಲ, ಆ ಮೆಟೀರಿಯಲ್ ಅದು ಬೇಸಿಕ್ ಕಾಟನ್. ವೀಕ್ಷಕರೆಲ್ಲ ಒಂದ್ಸಲ ನೋಡ್ಕೊಳ್ಳಿ. ಕಾರ್ಕಳದಲ್ಲಿ ಬಂಗ್ಲೆಗುಡ್ಡೆಯಲ್ಲಿರುವಂಥ ಶ್ರೀ ಲಕ್ಷ್ಮೀ ಸಿಲ್ಕ್ಸ್ನ ಬಟ್ಟೆ. ಎಸ್ ಸರ್. ನೆಕ್ಸ್ಟ್ ಅದೇ ನಾವು ಬ್ರ್ಯಾಂಡೆಡ್ ಶರ್ಟ್ ಹೇಳಿದ್ರೆ ನಮ್ಮಲ್ಲಿ ಹ್ಯಾಸ್ಟ್ ಮೂವಿಂಗ್ ಇರೋದೇ ಬ್ರ್ಯಾಂಡೆಡ್ ಶರ್ಟ್. LP ಲೂಯಿಸ್ ಫಿಲಿಪ್ಸ್ ಅಲ್ವಾ? ವ್ಯಾನ್ಯೂಸನ್, ಲೂಯಿಸ್ ಫಿಲಿಪ್ ಎಲ್ಲ ಇದೆ. ನೆಕ್ಸ್ಟ್ ಬರೋದು ವೆಡ್ಡಿಂಗ್ ಕಾನ್ಸೆಪ್ಟ್. ಏನು ಹೇಳಿದೆ ಈಗ ಸ್ವಲ್ಪ ಟ್ರೆಂಡ್ ಚಾಲು ಉಂಟು ಇದರಲ್ಲಿ. ಟಿಶ್ಯೂ ಮನೆಯವರೆಲ್ಲ ಕಸಿನ್ಗಳು ಸೇಮ್ ಹಾಕೋದು. ಟಿಶ್ಯೂ ಅಂದ್ರೆ ಏನು ಆಕ್ಚುಲಿ? ಈಗ ಟಿಶ್ಯೂ ಭಾಳ ಓಡ್ತಾ ಇದೆ ಆಕ್ಚುಲಿ. ಟಿಶ್ಯೂ ಹೇಳಿದ್ರೆ ಒಂದು ಗೊತ್ತಾಗ್ತದೆ ಏನು ಅದು ಒಂಥರ ಸರ್. ಅದು ಡಿಫ್ರೆಂಟ್ ನೂಲ್. ಅದು ರಫ್ ಬರ್ತದೆ. ಸಿಲ್ಕ್ ಸಿಲ್ಕ್ ಅಲ್ಲ, ವಾಷೇಬಲ್. ಸಿಲ್ಕ್ ವಾಶ್ ಮಾಡ್ಲಿಕ್ಕೆ ಆಗುತ್ತೆ. ಅಂದ್ರೆ ಬೇಸಿಕಲಿ ಟಿಶ್ಯೂ ಮೆಟೀರಿಯಲ್ ಅಂದ್ರೆ ಅದು ಸಿಲ್ಕ್ ಅಲ್ಲ, ನಾನ್ ಸಿಲ್ಕ್. ಟಿಶ್ಯೂ ಸ್ವಲ್ಪ ನಿಮಗೆ ಅಷ್ಟು ಎಕ್ಸ್ಪೆನ್ಸಿವ್ ಆಗೋದಿಲ್ಲ. ಸಿಲ್ಕ್ ಎಕ್ಸ್ಪೆನ್ಸಿವ್. ನೋಡಿ ಇದು ಎಕ್ಸಾಂಪಲ್. ನೋಡಿ ಇದು ಟಿಶ್ಯೂ ಅಲ್ಲ, ನನಗೊಂದು ಅದನ್ನ ಟಚ್ ಮಾಡಿ ನೋಡೋದು, ಫೀಲ್ ನೋಡೋದು ಅಲ್ಲ, ಹಾಗೆ ತೊಂದರೆ ಇಲ್ಲ. ನೋಡಿ ಇದರ ಫೀಲ್ ನೋಡಿ. ಇದು ಆಕ್ಚುಲಿ ಧೋತಿ. ಇದು ಅದು ಧೋತಿ ವೆಲ್ಕ್ರೋ. ಹೌದು. ಸ್ವಲ್ಪ ಫೀಲ್ ರಫ್ ಬರ್ತದೆ. ಇದರ ಪ್ರೈಸ್ ಎಲ್ಲ ಹೇಗೆ ವೆಲ್ಕ್ರೋ? ಸರ್ 1400 ಸೆಟ್.
1499 ಸೆಟ್. ಇದು ನೋಡಿ ಸರ್, ಪ್ಯೂರ್ ಸಿಲ್ಕ್ 8000 ಚೇಂಜ್. ಇದೇನು ಗೋಲ್ಡ್ ಇದೆ, ಇದು ಅಲ್ಲ ಅಲ್ಲ ಸರ್, ಇದು ಪ್ಯೂರ್ ಸಿಲ್ಕ್ ಸರ್. ಎಷ್ಟು ಪ್ರೈಸ್ ಇದು ಸರ್? 8435 ಪ್ಯೂರ್ ಸಿಲ್ಕ್. ಇದರಲ್ಲಿ ನಿಮಗೆ ಕಮ್ಮಿ ಇದೆ, 2000 ಇದೆ. ಇದರ ಜೊತೆಗೆ ಇದೇನು ಬಾಕ್ಸ್ ಎಲ್ಲ ಸರ್? ಇದು ಕಾಂಪ್ಲಿಮೆಂಟ್ ಮಾಡ್ತಾರೆ ಸರ್. ಕೆಲವರಿಗೆ ಯಂಗ್ಸ್ಟರಿಗೆಲ್ಲ ಕಟ್ಟಕ್ಕೆ ಬರೋದಿಲ್ಲ, ಅದನ್ನು ಕಟ್ಟಿ ಬೆಲ್ಟ್ ಹಾಕಿ ಬಿಡುವಂಥ ಈ ಬೆಲ್ಟ್ ಬರ್ತದೆ. ಇದು ಏನು ಧೋತಿಗೆ ಕಟ್ಟಲಿಕ್ಕೆ ಬೆಲ್ಟ್ ನೋಡಿ ಕಟ್ಟಲಿಕ್ಕೆ. ಇದೆಲ್ಲ ಕಮ್ಮಿ ಇದು ಬರ್ತದೆ 2000 ರೇಂಜಲ್ಲಿ. ಪ್ಲಸ್ ಸರ್ ಇದು ಹೇಳಿದಲ್ಲ ಟಿಶ್ಯೂ ಯೂನಿಫಾರ್ಮ್ ಕಾನ್ಸೆಪ್ಟ್ ಸರ್. ಇದೆಲ್ಲ ಬಲ್ಕ್ ಆರ್ಡರ್ ಎಲ್ಲ ಹೋಗ್ತಾ ಇರ್ತದೆ ನಮ್ಮಲ್ಲಿ. ಇದು ಕಾಪರ್, ಗೋಲ್ಡು, ಸಿಲ್ವರ್, ರೋಸು ಅದೆಲ್ಲ ನಿಮ್ಮ ಇದೆ ಅಲ್ಲ? ಎಲ್ಲ ವೆಡ್ಡಿಂಗ್ ಎಲ್ಲ ಅದೇ ರೇಟ್ 8000 9000 ಅಲ್ಲ, ಇದು 2000 ಸ್ಟಾರ್ಟ್ ಬೇಸಿಕ್ ಅಲ್ಲ. ಇದ್ರದ್ದು 8000 ಅಂದ್ರಲ್ಲ ಪ್ರೈಸ್? 8300 2000 ಇಂದ 8000 ನೋಡಿ ಲಾಸ್ಟ್. 2000ದಿಂದ 8000 ತನಕ. ಅದರಲ್ಲಿ ಬರ್ತದೆ ಸರ್ ನಿಮಗೆ, ತುಂಬಾ ಅವರಿಗೆ ಬರ್ತದೆ. ಇನ್ ಕೇಸ್ ಆರ್ಡರ್ ಬಂದರೆ ಮಾತ್ರ ತರಿಸಿ ಕೊಡ್ತೇವೆ. ಎಸ್. ಈಗ ನಮ್ಮ ಕರಾವಳಿ ನಾಡಿಯ ವೀಕ್ಷಕರಿಗೆ ನಿಮ್ಮ ಶ್ರೀ ಲಕ್ಷ್ಮೀ ಸಿಲ್ಕ್ಸ್, ಕಾರ್ಕಳ ತಾಲೂಕಿನ ಬಂಗ್ಲೆಗುಡ್ಡೆಯಲ್ಲಿರುವಂಥ ಶ್ರೀ ಲಕ್ಷ್ಮೀ ಸಿಲ್ಕ್ಸ್ ಬಟ್ಟೆ ಅಂಗಡಿಗೆ ಬಂದರೆ ನಮ್ಮ ಕರಾವಳಿ ನಾಡಿಯ ಸಬ್ಸ್ಕ್ರೈಬರಿಗೂ ಹಾಗೂ ನನ್ನ ಕಡೆಯಿಂದ ನನ್ನ ಒಂದು ಗೆಸ್ಟ್ಗಳ್ಯಾರು ಬಂದರು ಏನು ಅಂದರೆ ಯಾವ ರೀತಿಯ ಆಫರ್ಗಳು ಇಲ್ಲಿ ಕೊಡ್ತೀರಾ ಮತ್ತು ಇಲ್ಲೇ ನಿಮ್ಮ ಡಿಸ್ಕೌಂಟ್ಗಳು ಹೇಗೂ ಮತ್ತು ನಿಮ್ಮ ಒಂದು ಹೇಗೆ ಫಾರ್ಮೆಟ್ ಇದೆ ಅಂತ ಒಂದು ನಮ್ಮ ವೀಕ್ಷಕರಿಗೆ. ಸರ್ ಬೇಸಿಕ್ಲಿ ಈಗ ವೆಡ್ಡಿಂಗ್ ಕಾನ್ಸೆಪ್ಟಿಗೆ ಅಂದರೆ ವೆಡ್ಡಿಂಗ್ ಈಗ ಕಲೆಕ್ಷನ್ ನಮ್ಗೆ ತುಂಬ ಬಂದಿದೆ, ಒಳ್ಳೆ ಪಾರ್ಟಿ ಸಪೋರ್ಟ್ಸ್ ಇದೆ, ಅವ್ರಿಗೆ 20% ಆಫ್ ಮಾಡಿ ಕೊಡ್ತಿದ್ದೆ. ಈಗ ಬರುವಂಥ ಮದುವೆ, ಹೌದು ಮದುವೆ ಪಾರ್ಟಿ ಜವಳಿ ಪರ್ಚೇಸ್ ಮದುವೆ ಜವಳಿಗೆ ಬಂದವರಿಗೆ 20% ರಿಯಾಯಿತಿ ಮಾಡಿ ಕೊಡ್ತೀವಿ. ನಿಮ್ಮ ಕರಾವಳಿ ನಾಡಿ ಕಡೆಯಿಂದ ಆಗಲಿ ನಿಮ್ಮ ಕಡೆಯಿಂದ ಆಗಲಿ ನಾವು ಆ ಕಡೆಯಿಂದ ನಿಮ್ಮ ವಿಡಿಯೋ ನೋಡಿ ಬಂದಿದ್ದೇವೆ ಅಂತ ಹೇಳಿದ್ರೆ ನಾವು 25% ಆಫರ್ ಮಾಡಿ. ವೀಕ್ಷಕರೇ ನೋಡಿ, ನಾರ್ಮಲ್ ಆಗಿ 20% ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಬಟ್ ನಮ್ಮ ಕರಾವಳಿ ನಾಡಿ ಚಾನೆಲ್ ಕಡೆಯಿಂದ ಅಥವಾ ನನ್ನ ನಿಹಾಲ್ ಶೆಟ್ಟಿ ಹೆಸರಿಂದ ಬಂದರೆ ಯಾರಾದ್ರೂ ಸಬ್ಸ್ಕ್ರೈಬರ್ ಬಂದರೆ 25% ಅಂದರೆ 25% ರಿಯಾಯಿತಿ ಕೊಡ್ತೀನಿ ಅಂತ ಹೇಳಿದ್ರೆ ಮರಿಬಾರ್ದು. ಖಂಡಿತ ವೀಕ್ಷಕರ ಮುಂದೆ ಹೇಳ್ತಿದ್ದೀರಾ? ಹೇಗೆ ಹೇಳಿದ್ರೆ ನಾವು MRP ಮೇಲೆ ಮಾಡಿ ಕೊಡ್ತೇವೆ, ಕಂಪನಿ MRP ಮೇಲೆ. ಯಾಕಂದರೆ ಈಗ ಡಿಸ್ಕೌಂಟ್ ಕೊಡೋ ವಿಷಯ ಅಲ್ಲ, ಡಿಸ್ಕೌಂಟ್ ಹೇಗೆ ಸಹ ಕೊಡ್ಬೋದು, ರೇಟ್ ಹೈಕ್ ಮಾಡಿ ಸಹ ಕೊಡ್ಬೋದು. 20% ಯಾರಿಗೆ ಗೊತ್ತಾಗೋದಿಲ್ಲ ಕಸ್ಟಮರ್, ಬಟ್ ನಾವು MRP ಮೇಲೆ ಮಾಡಿ ಕೊಡ್ತೇವೆ. ಮತ್ತೆ ಬೇರೆ ಏನಾದರೂ ನಿಮ್ಮ ಒಂದು ಅಂಗಡಿಯ ಒಂದು ಡಿಸ್ಕೌಂಟ್, ಸ್ಪೆಷಲ್ ಡಿಸ್ಕೌಂಟ್ ಇದ್ರೆ ನಮ್ಮ ವೀಕ್ಷಕರು ನೇರವಾಗಿ ಅದೇ ಬೇಸಿಕ್ ನಮ್ಮ ಈಗ ಮದುವೆ ಪಾರ್ಟಿಗಳಿಗೆ 20% ಆಫ್ ಇದೆ. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ 25% ಮಾಡಿಕೊಡ್ತೀವಿ. ಪ್ಲಸ್ ನಮ್ಮ ಸರ್ವಿಸ್ ಆಗಿದೆ, ಯಾಕಂದರೆ ನಮ್ಮದು ಕ್ವಾಲಿಟಿಯಲ್ಲಿ ಆಗಲಿ ಯಾವುದರಲ್ಲಿ ಕಾಂಪ್ರಮೈಸ್ ಇಲ್ಲ. ಮೈನ್ ನಾವು ಅಂತ ಹೇಳಿದರೆ ನಮ್ಮ ಕಾಂಪಿಟೇಟಿವ್ ಪ್ರೈಸ್. ಯಾಕಂದರೆ ನೀವು ಎಲ್ಲಿ ಕಂಪೇರ್ ಮಾಡಿದ್ರೆ ಅದು ಹೇಳಿದಿಲ್ಲ, ದೊಡ್ಡ ಅಂಗಡಿ ಹೇಳಿ ಕೆಲವರು ಹೆದರ್ತಾರೆ. ಬಟ್ ನೀವು ನಮ್ಮ ಬಟ್ಟೆಯನ್ನು ಸಣ್ಣ ಅಂಗಡಿ ಹೋಗಿ ಕಂಪೇರ್ ಮಾಡಿದ್ರೆ ನಮ್ಮ ರೇಟ್ 100-200 ರೂಪಾಯಿ ಕಮ್ಮಿ ಇರ್ತದೆ. ಅದರ ಮೇಲೆ ನಾವು ಆಫರ್ ಮಾಡಿ ಕೊಡ್ತೇವೆ. ಫಸ್ಟ್ ನಿಮ್ಮ ಕಂಪ್ಲೇಂಟ್ ನಮ್ಮಲ್ಲಿ ಯಾವ ಕಂಪ್ಲೇಂಟ್ ಬಂದರೂ ಬರೋದಿಲ್ಲ, ನಾವು ಒಂದು ಕೌಂಟ್ರಲ್ಲಿ ಎಕ್ಸ್ಚೇಂಜ್ ಮಾಡಿ ಕೊಡ್ತೇವೆ. ಈಗ ಆಕಾಶ್, ಈಗ ನಿಮ್ಮ ತಂದೆ ತಾಯಿ ಆಲ್ರೆಡಿ ಇಲ್ಲಿ ಇರ್ತಾರೆ, ಅದನ್ನು ಬಿಟ್ಟು ನೀವು ಇಲ್ಲಿ ಫುಲ್ ಟೈಮ್ ಈಗ ನಿಮ್ಮ ಅಣ್ಣ ವಿಶ್ವಾಸ್ ಅವರು ಫುಲ್ ಟೈಮ್, ಅವರು ಕೂಡ ಫುಲ್ ಟೈಮ್ ಕೊಡ್ತಾರೆ. ಅವರ ವೈಫ್ ಆಗಲಿ ನಾವು ಫ್ಯಾಮಿಲಿಯಲ್ಲಿ ಇಲ್ಲಿದ್ದೀವಿ. ವಿಶ್ವಾಸ್ ಅವರ ವೈಫ್ ಕೂಡ ಇಲ್ಲಿ, ಅಂದ್ರೆ ನಿಮ್ಮ ಕಂಪ್ಲೀಟ್ ಫ್ಯಾಮಿಲಿ ಇಲ್ಲಿ ಇದ್ದೀರಿ, ಅಂಗಡಿಗೋಸ್ಕರ ನೀವು ದುಡಿದಿದ್ದೀರಿ. ವೆರಿ ಬೆಸ್ಟ್. ನಿಮ್ಮ ಅಣ್ಣನ ಜೊತೆ ಒಂದು ಸ್ವಲ್ಪ ನನಗೆ ಮಾತಾಡಿದ್ದೀನಿ. ಈಗ ನೆಕ್ಸ್ಟ್ ವೀಕ್ಷಕರೇ, ನಯನ ಮೇಡಮ್ ಅವರ ಹಿರಿಯ ಮಗ ವಿಶ್ವಾಸ್ ಅವರ ಜೊತೆಗೆ ಈ ಅಂಗಡಿಯ ಬಗ್ಗೆ ಹಾಗೂ ಅವರ ತಾಯಿಯ ಬಗ್ಗೆ ಒಂದೆರಡು ಸಿಹಿ ಮಾತನ್ನು ಮಾತಾಡೋಣ. ವಿಶ್ವಾಸ್ ನಮಸ್ಕಾರ. ಬಹಳ ವಿಷಯ ಆಗ್ತದೆ, ಯಾಕಂದರೆ ಬ್ಯೂಟಿಫುಲ್ ಬಟ್ಟೆ ಅಂಗಡಿ. ಮತ್ತು ನಿಮ್ಮ ತಮ್ಮ ಆಕಾಶ್ ಆಲ್ರೆಡಿ ಮೆನ್ಸ್ ವೇರ್ನ ಮೆನ್ಸ್ ಕಲೆಕ್ಷನ್ ಏನೇನಿದೆ, ಕುರ್ತಾ ಆಗಲಿ, ಶೇರ್ವಾನಿ ಆಗಲಿ, ಮತ್ತು ನಮ್ಮ ಜೀನ್ಸ್ ಆಗಲಿ, ಶರ್ಟ್ ಆಗಲಿ, ಎಲ್ಲ ರೀತಿಯ ಬಗ್ಗೆ ಆಲ್ರೆಡಿ ವಿವರಣೆ ಕೊಟ್ಟಿದ್ದಾರೆ. ಮತ್ತು ನಿಮ್ಮ ತಾಯಿಯವರು ಮುಖ್ಯವಾಗಿ ನಮ್ಮ ನೆಚ್ಚಿನ ಹಾಗೂ ನಮ್ಮ ಆತ್ಮೀಯರಾಗಿರುವಂಥ ನಯನ ಮೇಡಮ್ ಅವರು ಸಾರಿಗಳ ಬಗ್ಗೆ, ಲೆಹೆಂಗಾ ಬಗ್ಗೆ, ಎಲ್ಲದರ ಬಗ್ಗೆ ಒಳ್ಳೆಯ ರೀತಿಯಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ನಿಮ್ಮ ಹತ್ರ ಮತ್ತೆ ನಾನು ಬಟ್ಟೆಯ ಬಗ್ಗೆ ವಿವರ ಕೇಳೋದಿಲ್ಲ, ನಾನು ನಿಮ್ಮ ಹತ್ರ ನೇರವಾಗಿ ಒಂದು ಪ್ರಶ್ನೆ ಇರುತ್ತೆ. ಇದೊಂದು ದೊಡ್ಡ ಸಂಸ್ಥೆ ಶ್ರೀ ಲಕ್ಷ್ಮೀ ಸಿಲ್ಕ್ಸ್ ಅಂತ, ಈಗ ನಮ್ಮ ಕಾರ್ಕಳದಲ್ಲಿ ಒಂದು ಹೆಸರಾಂತ ಬಟ್ಟೆ ಮಳಿಗೆ, ಇಷ್ಟು ದೊಡ್ಡ ಒಂದು ಹೆಸರಾಂತ ಬಟ್ಟೆ ಮಳಿಗೆಯನ್ನು ಒಂದು ಸ್ಥಾಪನೆ ಮಾಡಬೇಕಂತಂದರೆ ಬಹಳ ಕಷ್ಟ ಇರ್ತದೆ, ಬಹಳ ಒಂದು ಪರಿಶ್ರಮ ಇರ್ತದೆ. ಇದೆಲ್ಲ ಆಗಬೇಕಂತಾದರೆ ನಿಮ್ಮ ತಂದೆ ತಾಯಿಗಿರುವಂತಹ ನಯನ ಮೇಡಮ್ ಮತ್ತು ವಿಠ್ಠಲ್ ಇರ್ತದೆ, ಇವರಿಬ್ಬರ ಖಂಡಿತ ಹೌದು, ಇವರ ಒಂದು ಮಾರ್ಗದರ್ಶನದಿಂದ ಈಗ ನಡೀತಿದೆ. ನೀವು ನಿಮ್ಮ ತಾಯಿಯ ಬಗ್ಗೆ, ಇವತ್ತು ವಿಶ್ವ ಮಹಿಳಾ ದಿನಾಚರಣೆ, ನಿಮ್ಮ ತಾಯಿಯವರು ಒಂದು ಕಾರ್ಕಳಕ್ಕೆ ಒಂದು ಧೀಮಂತ ವ್ಯಕ್ತಿ ಅಂತಲೇ ಹೇಳ್ಬೋದು. ಯಾಕಂದರೆ ಬಹಳಷ್ಟು ಸಹಾಯ ಇತರ ಒಂದು ಸಾಮಾಜಿಕವಾಗಿ ಚಟುವಟಿಕೆಗಳು ಬಹಳ ಹೆಸರು ಮಾಡಿರುವಂಥ ವ್ಯಕ್ತಿ ಆಗಿದ್ದಾರೆ. ಅಂಥ ಒಂದು ಶ್ರೇಷ್ಠ ತಾಯಿಯ ಮಗನಾಗಿ ನೀವು ಜನಿಸಿದ್ದೀರಿ. ನಿಮ್ಮ ತಾಯಿಯ ಬಗ್ಗೆ, ಅದೇ ರೀತಿ ನಿಮ್ಮ ಹಿಂದಿನ ಒಂದು ಕಷ್ಟದ ಜೀವನದ ಬಗ್ಗೆ ಏನು ಹೇಳಿ ಇಷ್ಟಪಡ್ತೀವಿ? ನಮ್ಮ ಕರಾವಳಿ ನಾಡಿಯ ವೀಕ್ಷಕರಿಗೆ ಏನು ಹೇಳಿ ಇಷ್ಟಪಡ್ತೀವಿ? ಅಂದರೆ ಯಾರು ಹುಟ್ಟುವಾಗಲೇ ಗೋಲ್ಡನ್ ಸ್ಪೂನ್ ಅನ್ನು ಬಾಯಲ್ಲಿ ಇಟ್ಟು ಖಂಡಿತ ಹುಟ್ಟಿದವರಿದ್ದಾರೆ. ಹಾಗಂತಲ್ಲ, ನಮ್ಮದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಖಂಡಿತ. ತಂದೆ ಡ್ರೈವರ್ ಆಗಿದ್ದರು, ಅಮ್ಮ ಒಂದು ಪ್ರತಿಷ್ಠಿತ ನಿಮ್ಮ ತಂದೆ ಡ್ರೈವರ್ ಆಗಿ ಡ್ರೈವರ್ ಓಕೆ.
ಅಮ್ಮ ಒಂದು ಕಾರ್ಕಳದ ಹೆಸರಾಂತ ಮಳಿಗೆಯಲ್ಲಿ ಕೆಲಸಕ್ಕೆ. ಓಕೆ. ಸೊ ಹಾಗೆ ಕೆಲಸ ಆಲ್ಮೋಸ್ಟ್ ಅವರೊಂದು 19 ಇಯರ್ಸ್ ಕೆಲಸ ಮಾಡಿ ಅವರಿಗೆ ಸ್ವಂತ ಕಾಲಲ್ಲಿ ಮೇಲೆ ನಿಲ್ಲಬೇಕು ಹೇಳಿ 2013 ಅಮ್ಮನಿಗೆ ಸ್ವಂತ ಮಾಡಬೇಕು ಹೇಳಿ ಆಸೆ ಇತ್ತು. ಸೊ ಅವರ ಹತ್ರ ಇದ್ದ ಸ್ವಲ್ಪ ಗೋಲ್ಡನ್ನು ಬ್ಯಾಂಕಲ್ಲಿ ಇಟ್ಟು 1.25 ಲಕ್ಷದ ಇನ್ವೆಸ್ಟ್ಮೆಂಟಲ್ಲಿ ಲಕ್ಷ್ಮೀ ಸಿಲ್ಕ್ ಪ್ರಾರಂಭ ಆಯಿತು. ಓಕೆ. 2013 ವೆರಿ ಫಸ್ಟ್ ಹೇಳೋದಾದರೆ 140 ಸ್ಕ್ವೇರ್ ಫೀಟಿಂದ ಅಮ್ಮ ಬಟ್ಟೆ ಅಂಗಡಿ. ಈಗ 2013ರಲ್ಲಿ 2013 ಫಸ್ಟ್ ಆಗಸ್ಟ್ 26ಕ್ಕೆ 2013 ಆಗಸ್ಟ್ 26ಕ್ಕೆ ಆಗಸ್ಟ್ 26 ಮೊಟ್ಟ ಮೊದಲಾಗಿ ಈ ಒಂದು ಕನಸಿನ ಒಂದು ನಿಮ್ಮ ಏನು ಜವಳಿ ಮಳಿಗೆ ಇದೆ ಶುರುವಾಗಿದೆ. ಅಂದ್ರೆ ಇದು ಇದೇ ಜಾಗದಲ್ಲಿ ಬಂಗ್ಲೆಯಲ್ಲಿ ಅಲ್ಲ, ಕಾರ್ಕಳ ಬಸ್ ಸ್ಟ್ಯಾಂಡಲ್ಲಿ ಕಾರ್ಲಾ ಕಾಂಪ್ಲೆಕ್ಸ್ ಅಲ್ಲಿ 140 ಸ್ಕ್ವೇರ್ ಫೀಟ್ ಅಲ್ಲಿ ಸ್ಟಾರ್ಟ್ ಆದದ್ದು. ಕೇವಲ 140 ಸ್ಕ್ವೇರ್ ಫೀಟ್ ಅಲ್ಲಿ ಶುರುವಾದಂತ ಒಂದು ಬಟ್ಟೆ. 140 ಸ್ಕ್ವೇರ್ ಫೀಟ್ ಅಂದ್ರೆ ಬಹಳ ಒಂದು ಚಿಕ್ಕ, ತುಂಬಾ ಸಣ್ಣ. ಇಬ್ರು ನಿಂತ್ರೆ ಅಂಗಡಿ ಫುಲ್ ಅಂತ ಒಂದು ಅಂಗಡಿಯಿಂದ ಶುರು ಮಾಡಿದ್ದು ನಿಮ್ಮ ತಾಯಿ. ಆಕ್ಚುಲಿ ತಂದೆ ತಾಯಿ, ಈ ಮೇನ್ ಕನಸು ತಾಯಿ ಒಟ್ಟಿಗೆ ತಂದೆ ಕೈ ಜೋಡಿಸಿ ಒಟ್ಟಿಗೆ ಪ್ರಾರಂಭ ಮಾಡಿದಂತ ಸಂಸ್ಥೆ. ಅದರ ನಂತರ 2015 ಅಲ್ಲಿ ಪ್ರಾಬ್ಲಮ್ ಆಯಿತು. ನೆಕ್ಸ್ಟ್ 300 ಸ್ಕ್ವೇರ್ ಫೀಟಿಗೆ ಶಿಫ್ಟ್ ಆದ್ವಿ. 140 ಸ್ಕ್ವೇರ್ ಫೀಟ್ ಇಂದ ಸ್ವಲ್ಪ ಪ್ರಾಬ್ಲಮ್ ಆದ ನಂತರ 300 ಸ್ಕ್ವೇರ್ ಶಿಫ್ಟ್. ಅದೇ ಜಾಗದಲ್ಲಿ ಅದೇ ಬಿಲ್ಡಿಂಗ್ 2 ಅಂಗಡಿ ಬಿಟ್ಟು. ಅದರ ನೆಕ್ಸ್ಟ್ ಇನ್ನು ಈ ರೆಂಟೆಡ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಅಂತ ಅಮ್ಮನಿಗೆ ಗೊತ್ತಾಯಿತು. ಸೊ ಓನ್ ಬಿಲ್ಡಿಂಗ್ ಶಾರದಾ ಪ್ಯಾಲೇಸಲ್ಲಿ 700 ಸ್ಕ್ವೇರ್ ಫೀಟಿಂದ ಪ್ಲಸ್ 1400 ಸ್ಕ್ವೇರ್ ಫೀಟಲ್ಲಿ ಇದು ಲಕ್ಷ್ಮೀ ಸಿಲ್ಕ್ ಶಿಫ್ಟ್ ಆಯಿತು. ಅದರ ನಂತರ ಅಲ್ಲಿ ಏನು ಪ್ರಾಬ್ಲಮ್ ಹೇಳಿದರೆ ಮೇನ್ ಪಾರ್ಕಿಂಗ್ ಇಲ್ಲ. ಕಾರ್ಕಳದಲ್ಲಿ ಎಲ್ಲಿ ಸಹ ಪಾರ್ಕಿಂಗ್ ಇಲ್ಲ. ಸೊ ನಮಗೆ ಅನಿವಾರ್ಯತೆಯಾಗಿ ಪಾರ್ಕಿಂಗ್ ಇರುವ ಕಡೆ ಶಿಫ್ಟ್ ಆಗಬೇಕಾಯಿತು. ಸೊ ಈಗ ಇರೋದು ನೀವು ನೋಡ್ತಿರುವಂಥದ್ದು ಅಲ್ಲಿಂದ ಶಿಫ್ಟ್ ಆದ ಅಂಗಡಿ 22,000 ಸ್ಕ್ವೇರ್ ಫೀಟ್ ವರ್ಕಿಂಗ್ ಏರಿಯಾ. ಅಲ್ಲ, ಸ್ವಲ್ಪ ಹಿಂದೆ ಹೋಗ್ಬೋದು. ನೀವು ಹೇಳಿದ್ರೆ ನಿಮ್ಮ ತಂದೆ ಡ್ರೈವರ್ ಆಗಿದ್ರು. ಹೌದು. ಆ ಒಂದು ಜರ್ನಿ ಈಗಲೂ ಡ್ರೈವಿಂಗ್ ಮಾಡ್ತಿದ್ರೆ ಇಲ್ಲ? ಎಲ್ಲ ಅವರು ಡ್ರೈವಿಂಗ್ ಮಾಡ್ತಾರೆ. ಬಟ್ ಡ್ರೈವರ್ ಅಂದ್ರೆ ಅದು ಖಾಸಗಿ ಸಂಸ್ಥೆಯಲ್ಲಿ ಡ್ರೈವರ್ ಆಗಿದ್ರೆ ಟ್ರಕ್ ಡ್ರೈವರ್ ಕಲ್ಲು ಪ್ಲಸ್ ಇದು ಮರದ್ದು ಟಿಂಬರ್. ಈಗ ಆ ಒಂದು ಜರ್ನಿಯಿಂದ ನಿಮ್ಮ ತಾಯಿ ಒಂದು ಕನಸಾಗಿರ್ಬೋದು ಬಟ್ಟೆ ಅಂಗಡಿ ಮಾಡಿರ್ಬೋದು. ಬಟ್ ನಿಮ್ಮ ತಂದೆಯ ಸಪೋರ್ಟ್ ಹೇಗಿತ್ತು ಆ ಸಂದರ್ಭದಲ್ಲಿ? ಅವರು ಸಪೋರ್ಟ್ ಕೊಟ್ಟದ ಹೇಳಿದ್ರೆ ಅಮ್ಮನಿಗೆ ಇನ್ನೂ ಧೈರ್ಯ ಬಂತಲ್ಲ. ಇಲ್ಲದ್ರೆ ಅವರಿಗೆ ಸಹ ಬೇಕಲ್ಲ. ಬಹುಶಃ ನೀವು ಆ ಸಂದರ್ಭದಲ್ಲಿ ನೀವೆಲ್ಲ ಈಗ ನೀವು ಮತ್ತೆ ನಿಮ್ಮ ತಮ್ಮ ಆಕಾಶ ಸಣ್ಣ ಒಂದು ಎಷ್ಟು ವರ್ಷ? ನಾವು 7th 8th ಇದ್ವಿ. ಇದು ಬಾಲ್ಯ ಅವಸ್ಥೆಯಲ್ಲಿ ಇದ್ದ ಸಂದರ್ಭ. ಹಾಗಂದ್ರೆ ನಾವು ಶಾಪಿಗೆ ಹೋಗ್ತಾ ಇದ್ವಿ. ಆಗವೇ ನಮ್ದು ಎಂತ ಇದ್ರು ಫುಲ್ ಶಾಪಲ್ಲಿ. ನಾವು ಹೊರಗೆ ಗ್ರೌಂಡಲ್ಲೆಲ್ಲ ಇರಲಿ ಶಾಪಲ್ಲಿ. ನಿಮ್ಮ ಬಾಲ್ಯ ಎಲ್ಲ ಬಟ್ಟೆ ಅಂಗಡಿಯಲ್ಲೇ? ಬಾಲ್ಯ ಅಂದರೆ ಮೇನ್ ಅದಕ್ಕಿಂತ ಮೊದಲಿದ್ದು ಬಾಲ್ಯವನ್ನು ನಾವು ಇದು ಮಾಡಿದ್ದೇವೆ, ಎಂಜಾಯ್ ಮಾಡಿದ್ದೇವೆ ಎಲ್ಲ ಹಾಗೆ. ಅದರ ನಂತರ ಅಂಗಡಿಯಲ್ಲಿ ಅದರ ನಂತರ ಡಿಗ್ರಿ ಆಯಿತು. 2018 ಡಿಗ್ರಿ ಆಯಿತು. ಅದರ ನಂತರ ಇಲ್ಲಿ ಫುಲ್ ಶಾಪ್ ಅಂಗಡಿ. ತುಂಬ ಖುಷಿಯಾಗುತ್ತೆ. ಯಾಕಂದರೆ ನಿಮ್ಮ ತಾಯಿ ಕೂಡ ಶ್ರಮಜೀವಿ, ನಿಮ್ಮ ತಂದೆ ಕೂಡ ಶ್ರಮಜೀವಿ. ಅದೇ ರೀತಿ ನಿಮ್ಮ ಅವರ ಇಬ್ಬರ ಮಕ್ಕಳಾಗಿರುವಂಥ ನೀವು, ನಾನು ಆಕಾಶ್ ಜೊತೆ ಮಾತಾಡಿದಾಗ ವೆರಿ ನಾಲೆಜಬಲ್, ಅಂದರೆ ತುಂಬ ಆಕರ್ಷಕವಾಗಿರುವ ಒಂದು ಆಫರ್ಗಳನ್ನು ಕೊಟ್ಟು ಬಹಳ ಖುಷಿ ಆಯಿತು ನಮಗೆ. ಅಂದರೆ ಅಮ್ಮ ಆಗವೇ 2013 ನನ್ನನ್ನು ಆಗಲಿ ನನ್ನ ತಮ್ಮನನ್ನಾಗಲಿ ಪರ್ಚೇಸಿಗೆ ಕರ್ಕೊಂಡು ಎಲ್ಲ ನಮ್ಮದು ಆಲ್ಮೋಸ್ಟ್ ಈಗ ಪ್ಯಾನ್ ಇಂಡಿಯಾವೇ ಇದೆ ಸಪ್ಲೈಯರ್ಸ್. ಆಗ ನಾವು ಇಲ್ಲಿ ಚೆನ್ನೈ, ಸೇಲಂ, ಮುಂಬೈ, ಆ ಒಂದು ಸಂದರ್ಭದಲ್ಲಿ ನಿಮ್ಮನ್ನೆಲ್ಲ ಕಡೆ ಅಂದರೆ ಪರಿಚಯ ಮಾಡಿ ಕೊಟ್ಟಿದ್ದಾರೆ ಪಾರ್ಟಿ, ಎಲ್ಲ ಪಾರ್ಟಿಯನ್ನು. ಅದು ಈಗ ಅಂತೂ ತುಂಬ ಪಾರ್ಟಿ ಆಗಿದೆ. ಈಗ ಪ್ಯಾನ್ ಇಂಡಿಯಾ ಇದೆ ಆಲ್ಮೋಸ್ಟ್ ಎಲ್ಲ ಸ್ಟೇಟಿಂದ ಸಪ್ಲೈಯರ್ಸ್ ಇದ್ದಾರೆ. ಸೊ ಹಾಗಾಗಿ ಒಂದೊಂದೇ ನೋಡಿ ನಮಗೆ ಆಪ್ಷನ್ಸ್ ಜಾಸ್ತಿ ಸಿಕ್ಕಿದಾಗೆ ನಮಗೆ ವೆರೈಟಿ ಜಾಸ್ತಿ ಸಿಕ್ಕಿದೆ. ಇನ್ನೊಂದು ವಿಚಾರ ಕೇಳ್ಪಟ್ಟೆ ನಾನು, ನೀವು ನಮ್ಮ ನೇವಿಗೆ ಕೂಡ ಸೆಲೆಕ್ಟ್ ಆಗಿದ್ರೆ ಅಂತ ನಮಗೆ ಒಂದು ವಿಚಾರ ಬಂತು. NCC ಇದರಲ್ಲಿ ಆಲ್ ಇಂಡಿಯನ್ ಆ ಜರ್ನಿ ಯಾಕೆ ನೀವು ಕಂಟಿನ್ಯೂ ಮಾಡಲಿಲ್ಲ ಅಂತ? ಯಾಕಂದ್ರೆ ಒಂದು ಒಳ್ಳೆಯ ಇಲ್ಲ, ನಂದು ಆಕ್ಚುಲಿ ಮರ್ಚೆಂಟ್ ನೇವಿ ಇತ್ತು. ಓಕೆ. ಬಟ್ ಇಲ್ಲಿ ಅಂತ ಹೇಳಿದ್ರೆ ನಿಮ್ಮ ಸಣ್ಣ ವಯಸ್ಸಿನ ಒಂದು ಆಸೆ ಆಲ್ಮೋಸ್ಟ್ ನಂದು ಅಡ್ಮಿಷನ್ಸ್ ಆಗಿತ್ತು ಇಲ್ಲಿ ನ್ಯೂ ಬಾಂಬೆ. ಓಕೆ. ಮತ್ತೆ ಇಲ್ಲಿ ಅಮ್ಮ ಹೇಳಿದ್ರು ನೀನೇನು ಆಚೆ ಹೋದ್ರೆ ಇನ್ನು ಸಿಗುದಿಲ್ಲ ನಿನ್ನ ಕೈಗೆ, ಇಲ್ಲಿ ಬಿಸ್ನೆಸ್ ಅನ್ನು ನೋಡ್ಕೊಂಡು ನೀವು ನಿಮ್ಮ ಕನಸಿನ ಸಂಸ್ಥೆಯನ್ನು ಬೆಳೆಸಲಿಕ್ಕೋಸ್ಕರ ನೀವು ಇಲ್ಲೇ ನಿಂತ್ರಿ. ಹೌದು. ನಿಮ್ಮ ವೃತ್ತಿ ಜೀವನವನ್ನು ತ್ಯಾಗ ಮಾಡಿದ್ರಿ ಅಂತ ಹೇಳ್ಬೋದು. ತ್ಯಾಗ ಮಾಡಿದ್ದು ಒಳ್ಳೆಯ ಒಂದು ಉದ್ದೇಶಕ್ಕೆ ಈಗ ಒಂದು ದೊಡ್ಡ ಸಂಸ್ಥೆಗೆ ಬೆಳೆದಿದೆ. ತುಂಬ ಖುಷಿಯಾಗ್ತದೆ. ಎಸ್, ನಿಮ್ಮ ಇಬ್ಬರನ್ನು ನೋಡಬೇಕಾದ್ರೆ, ಅಣ್ಣ ತಮ್ಮನ್ನು ನೋಡಬೇಕಾದ್ರೆ ಬಹಳ ಖುಷಿ ಆಗ್ತದೆ. ವೆರಿ ನಾಲೆಜಬಲ್ ಮತ್ತು ನಿಮ್ಮ ತಂದೆ ತಾಯಿಗೆ ಒಂದು ಒಳ್ಳೆ ಸೂಕ್ತ ಮಕ್ಕಳಂತ ಹೇಳ್ಬೋದು. ಥ್ಯಾಂಕ್ ಯು. ನಮಸ್ಕಾರ ಮೇಡಮ್. ಬಹಳ ಹೊತ್ತಿನಿಂದ ನೋಡ್ತಾ ಇದ್ದೆ ಈ ಒಂದು ಲಕ್ಷ್ಮೀ ಸಿಲ್ಕ್ಸ್ ಬಟ್ಟೆಗಳಲ್ಲಿ ನೀವು ಇದ್ದೀರಿ. ಕೆಲವು ಸಾರಿಗಳನ್ನು ಪರ್ಚೇಸ್ ಕೂಡ ಮಾಡಿದ್ದೀರಿ. ನಿಮ್ಮ ಹೆಸರು? ನನ್ನ ಹೆಸರು ವೀಣಾ ಅಂತ, ನಾನು ನಿಟ್ಟೆಯಿಂದ. ಆ್ಯಕ್ಚುಲಿ ಮೇಡಮ್, ಹೇಗೆ ಅನಿಸುತ್ತೆ ನಿಮಗೆ ಒಂದು ಅಟ್ಮಾಸ್ಫಿಯರ್ ಲಕ್ಷ್ಮೀ ಸಿಲ್ಕ್ಸ್ ಮತ್ತು ನಮ್ಮ ನಯನ ಮೇಡಮ್ ಒಂದು ಬಗ್ಗೆ ಎಲ್ಲ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಮೊಟ್ಟ
ಮೊದಲ ಬಾರಿಗೆ ನಾನೇನು ಹೇಳಬೇಕಂತ ಹೇಳಿದರೆ, ನಮ್ಮ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನಿಮಗೂ ಕೂಡ ಹ್ಯಾಪಿ ವಿಮೆನ್ಸ್ ಡೇ. ಥ್ಯಾಂಕ್ ಯು. ಸೊ ಲಕ್ಷ್ಮೀ ಸಿಲ್ಕ್ ಅಂದರೆ ಅದು ನಯನ ಮೇಡಮ್ ಅವರು ನನ್ನದು 30 ವರ್ಷದ ಒಂದು ಫ್ಯಾಮಿಲಿ ಫ್ರೆಂಡ್ ಅಂದರೆ. ನೀವು ಈಗ ನಮ್ಮ ನಯನ ಮೇಡಮ್ ನೀವು ಮತ್ತೆ ಹೌದು, 30 ವರ್ಷಗಳಿಂದ ಫ್ರೆಂಡ್ಸ್. ನಿಜವಾಗ್ಲೂ, ಇದೊಂದು ನಿಜವಾಗ್ಲೂ. ಕೋಇನ್ಸಿಡೆನ್ಸ್ ನೋಡಿ, ನಾನು ನಿಜವಾಗ್ಲೂ. ಆಸ್ ಎ ಕಸ್ಟಮರ್ ನಿಮ್ಮ ಹತ್ರ ಮಾತಾಡಿಸುವಂತ ಪ್ಲಾನ್ ಮಾಡಿದ್ದೆ, ಬಟ್ ನೀವು 30 ವರ್ಷದವರನ್ನ ಅವರ Correct. ಒಡನಾಟದಲ್ಲಿ ಇದ್ದವರು. ಕರೆಕ್ಟ್ 30 ವರ್ಷದಿಂದ. ಓಕೆ ಮೇಡಮ್, ಹೇಗಿದ್ರು 30 ವರ್ಷದ ಹಿಂದಿನ ನಯನ ಹೇಗೆ, ಈಗಿನ ನಯನ ಹೇಗೆ? ಅಂದ್ರೆ ಇಷ್ಟು ದೊಡ್ಡ ಬೆಳಗ್ಗೆ ಆದ ಮೇಲೆ ಅವರ ಬಿಹೇವಿಯರ್ ಏನು ಚೇಂಜಸ್ ಬರ್ತದೆ? ಯಾಕಂದ್ರೆ ನೀವೊಂದು 30 years ನೋಡಿದವರು. ನೆವರ್ ಅವರು ಯಾವತ್ತೂ ಅವರ ಒಂದು ಏನು ಹೇಳ್ತಾರೆ, ಆ ಒಂದು ಕ್ಯಾರೆಕ್ಟರನ್ನು ಬಿಟ್ಟು ಕೊಡಲೇ ಇಲ್ಲ. ಯಾವ ರೀತಿ ಅವರು ನಾನು 30 ವರ್ಷದ ಹಿಂದೆ ನೋಡಿದ್ದೀನೋ ಅದೇ ನಯನ ಮೇಡಮ್ ಈಗಲೂ ಅದೇ ರೀತಿ ಇದ್ದಾರೆ. ಏನೂ ಚೇಂಜಸ್ ಇಲ್ಲ ಅವರೊಂದು ಇಷ್ಟು ಸಣ್ಣ ಒಂದು ಶಾಪನ್ನು ಇಟ್ಕೊಂಡು ಈ ಥರ ಮಕ್ಕಳು ಗಂಡ ಅವರನ್ನೆಲ್ಲ ಒಗ್ಗೂಡಿಸ್ಕೊಂಡು ಈ ಮಟ್ಟಕ್ಕೆ ಒಂದು ಲಕ್ಷ್ಮೀ ಸಿಲ್ಕ್ ಒಂದು ದೊಡ್ಡ ಮಟ್ಟಕ್ಕೆ ದೊಡ್ಡ ಬೃಹತ್ ಮಳಿಗೆಯನ್ನ ಈ ಮಟ್ಟಕ್ಕೆ ತರಬೇಕಂತ ಹೇಳಿದ್ರೆ ಅದರಲ್ಲೇ ಗೊತ್ತಾಗ್ತದೆ ಅವರು ಯಾವ ರೀತಿ, ಅವರ ಸ್ವಭಾವ, ಅವರ ವಿನಯ, ಅವರೊಂದು ಕಸ್ಟಮರ್ಸ್ ಅನ್ನ ಯಾವ ರೀತಿ ಅಟೆಂಡ್ ಮಾಡುವ ರೀತಿ, ಅವರೇ ಖುದ್ದಾಗಿ ಬಾಗಿಲು ತನಕ ಹೋಗಿ ಇನ್ವೈಟ್ ಮಾಡೋದು ಅಷ್ಟೇ ಅಲ್ಲ, ನಾವು ಬಂದಾಗ ನಮಗೆ ನೀರು ಕೊಟ್ಟು ನಿಜವಾಗ್ಲು ಅದರಲ್ಲಿ ಏನು ಎರಡು ಮಾತಿಲ್ಲ, ಸಂಶಯ ಪಡುವಂತ ವಿಚಾರ. ಮತ್ತೆ ನೀವಿಲ್ಲಿ ಈಗ ನಿಮ್ಮ ಫ್ಯಾಮಿಲಿ ಎಲ್ಲ ಬಟ್ಟೆ ಎಲ್ಲ ತಗೊಳ್ಳೋದಾದ್ರೆ ಇಲ್ಲೇ ನಾನು ಅದೇ ಹೇಳಿದಲ್ಲ, 30 ವರ್ಷದಿಂದ ಅವರನ್ನ ಈಗ ನಯನ ಮೇಡಮ್ ಬಗ್ಗೆ ಹೇಳಿದ್ವಿ. ಈಗ ನಾನು ಇಲ್ಲಿಯ ಬಟ್ಟೆಗಳನ್ನೆಲ್ಲ ನೋಡಿದೆ, ಅವರ ಸುಪುತ್ರನಾದ ಆಕಾಶ್ ಅವರು ಎಲ್ಲ ತೋರಿಸಿದ್ದಾರೆ. ಈಗ ನೀವು ಆಸ್ ಎ ಕಸ್ಟಮರ್ ಆಗಿ, ಆಸ್ ಎ ಫ್ರೆಂಡ್ ಬಿಟ್ಟು ಆಸ್ ಎ ಕಸ್ಟಮರ್ ಆಗಿ ಯಾವ ರೀತಿ ನಿಮಗೆ ಇಲ್ಲಿ ವರ್ತ್ ಅನಿಸ್ತದೆ? ಈಗ ನಾವು ಬೇರೆ ಅಂಗಡಿ ಹೋಗೋದಕ್ಕಿಂತ ಇಲ್ಲಿ ಯಾಕೆ ಬರಬೇಕು ಅಂತ ಅದು ಹೇಳಲೇಬೇಕು. ಯಾಕಂತ ಹೇಳಿದ್ರೆ ಎಲ್ಲರೂ ಒಂದೇ ತರ ಕಸ್ಟಮರ್ಸ್ ಇರಲ್ಲ. ಕೆಲವರಿಗೆ ವೆರೈಟಿ ಮೇಲೆ ಡಿಪೆಂಡ್ ಆಗಿದೆ. ಕೆಲವರು ಅಂದ್ರೆ ಅವರ ಸ್ಟೇಟಸ್ಗೆ ತಕ್ಕ ಹಾಗೆ ನಮಗೆ ಅದನ್ನು ಅಫೋರ್ಡ್ ಮಾಡ್ಬೋದಾ ಅನ್ನೋದ್ರಲ್ಲ, ಆ ರೇಂಜಿನಲ್ಲಿ ನಮಗೆ ಯಾವ ರೀತಿಯ ಬಟ್ಟೆ ಬೇಕು. ಈಗ 1,000 ರೂಪಾಯಿದ ಕೆಳಗಡೆದ್ದೇ ಅವರಿಗೆ ಬೇಕಂತ ಹೇಳಿದರೆ ಅದೇ ರೀತಿಯ ಈವನ್ ಕ್ವಾಲಿಟಿ ಡಿಪೆಂಡ್ಸ್ ಅಪಾನ್ ದ ಕ್ವಾಲಿಟಿ, ಅದೇ ರೀತಿ ಅವರಲ್ಲಿ ನಮಗೆ ಬೇಕಾದಂತಹ ಬಟ್ಟೆಗಳು ಸಿಗ್ತವೆ. ತುಂಬ ಖುಷಿ ಆಯಿತು ವೀಣಾ ಮೇಡಮ್, ನಿಮ್ಮ ಒಂದು ಸ್ನೇಹಿತೆ ನಯನ ಮೇಡಮ್ ಬಗ್ಗೆ, ಅದೇ ರೀತಿ ಲಕ್ಷ್ಮೀ ಸಿಲ್ಕ್ಸ್ನ ಬಗ್ಗೆ ಬಹಳ ಒಳ್ಳೆಯ ಸಂದೇಶ ನಮ್ಮ ವೀಕ್ಷಕರಿಗೆ ಕೊಟ್ಟಿದ್ದೀರಿ. ನಿಮಗೂ ಶುಭವಾಗಲಿ. ಥ್ಯಾಂಕ್ ಯು.